ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಎ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ತರಗತಿಯಲ್ಲಿ ನಾನು ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್ 2025ಕ್ಕೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮತ್ತು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಲ್ಲಿಂದು 2 ಮತ್ತು 3 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಇವೆಲ್ಲ ಕ್ವಶನ್ಸನ್ನು ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 10ರಿಂದ 12 ಮಾರ್ಕ್ ಕವರ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ರೀ. ಓಕೆ, ಸೊ ಇದಕ್ಕಿಂತ ಮುಂಚೆ ಕ್ಲಾಸಲ್ಲಿ ನಾನು ನಿಮಗೆ 2 ಮತ್ತು 3 ಮಾರ್ಕಿನ ಕ್ವಶನ್ಸ್ಗಳು ಯಾವೆಲ್ಲ ಚಾಪ್ಟರ್ ಕವರ್ ಮಾಡಿದ್ದೀನಿ ಅಂತಂದರೆ, 2 ಮಾರ್ಕಿನ ಕ್ವಶನ್ ಬಂದುಬಿಟ್ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿಂದ ಒಂದು ಮಾಡಿದ್ದೀನಿ ಮತ್ತು ಡಿಟರ್ಮಿನೆಂಟ್ಸಲ್ಲಿಂದ ಒಂದು ಮಾಡಿದ್ದೀನಿ. ನೋಡಿರಿ, ಎಷ್ಟೈತೆ ಇಲ್ಲಿ 4 ಮಾರ್ಕ್ ಆಯಿತು. ಪ್ಲಸ್ 3 ಮಾರ್ಕಿಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿಂದ ಮಾಡಿದ್ದೀನಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಲ್ಲಿಂದ ಮಾಡಿದ್ದೀನಿ ಮತ್ತು ಮ್ಯಾಟ್ರಿಸಸ್ಸಲ್ಲಿಂದ ಮಾಡಿದ್ದೀನಿ. ಎಷ್ಟೈತೆ ಇದು 9 ಆಯಿತು. ಸೊ 4 + 9 ಅಂದರೆ 13. ಇದು ನಿನ್ನೆ ವಿಡಿಯೋಲಿ ಮಾಡಿದ್ದೆ ನೋಡಿರಿ. ಓಕೆ, 2 ಮತ್ತು 3 ಮಾರ್ಕಿಂದ 13 ಮಾರ್ಕಿಂದು ನಿನ್ನೆ ವಿಡಿಯೋಲಿ ಕವರ್ ಮಾಡಿದ್ದೀನಿ. ಇವತ್ತು ಎಷ್ಟು ಕವರ್ ಆಗುತ್ತೆ ಅಂದರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಲಿಂದು ಮತ್ತು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಲ್ಲಿಂದು ನಿಮಗೆ 2 ಮಾರ್ಕಿಂದು 2 to 3 ಕ್ವಶನ್ಸ್ಗಳು ಬರ್ತಾವೆ ರೀ. ಕೆಲವೊಂದು ಬ್ಲೂ ಪ್ರಿಂಟಲ್ಲಿ 2 ಮಾರ್ಕಿಂದು 3 ಕ್ವಶನ್ಸ್ ಬರ್ತಾವೆ, 2 ಚಾಪ್ಟರ್ ಸೇರಿ. ಈ ಬ್ಲೂ ಪ್ರಿಂಟಲ್ಲಿ 2 ಕೊಟ್ಟಿದ್ದನು, 4 ಹಿಡೀರಿ. ಪ್ಲಸ್ 3 ಮಾರ್ಕಿಂದ ಎಷ್ಟು ಅದಾವೆ ಅಂದರೆ 2 ಕ್ವಶನ್ಸ್ ಅದಾವೆ, 6 ಆಯಿತು. 4 + 6 ಅಂದರೆ 10 ಮಾರ್ಕ್ ಆಯ್ತು ನೋಡಿರಿ. ನಿನ್ನೆದೊಂದು 13, ಇವತ್ತಿನೊಂದು 10, ಎಷ್ಟಾಯಿತು 23 ಆಯಿತು. ಸಪೋಸ್ ನಿಮಗೇನಾದರೂ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಲ್ಲಿಂದು 2 ಮಾರ್ಕಿಂದ 2 ಕ್ವಶನ್ಸ್ ಕೊಟ್ಟರೆ +2 ಆ್ಯಡ್ ಮಾಡಿದ್ರೆ 25 ಮಾರ್ಕ್ ಕವರ್ ಆಗ್ತವೆ ನೋಡಿರಿ ನಿಮಗಿಲ್ಲಿ. ಓಕೆನಾ? ಹಾಗಾಗಿ ನಿನ್ನೆ ವಿಡಿಯೋ ಮತ್ತು ಇವತ್ತಿನ ವಿಡಿಯೋ 2 ವಿಡಿಯೋಗಳು ತುಂಬಾ ಇಂಪಾರ್ಟೆಂಟ್ ಅದ ನೋಡಿರಿ. ಓಕೆ, ಎರಡನ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಅಷ್ಟೇ ಅಲ್ಲದೆ ನಿಮಗೆ 5 ಮಾರ್ಕಿಂದ ಏನಾದರೂ ಕ್ವಶನ್ದು ಸೊಲ್ಯೂಷನ್ಸ್ ಬೇಕಾಗಿವು, 6 ಮಾರ್ಕಿನ ಕ್ವಶನ್ದು ಸೊಲ್ಯೂಷನ್ಸ್ ಬೇಕಾಗಿದ್ದು ಅಂದರೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ತಾವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡ್ಬೋದು. ಏನಂತ ಸರ್ಚ್ ಮಾಡಬೇಕಪ್ಪ ಅಂತಂದರೆ SJ ಮ್ಯಾಥ್ಸ್ ಕ್ಲಾಸ್ 6 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಟೈಪ್ ಮಾಡಿರಿ. ಓಕೆ, SJ ಮ್ಯಾಥ್ಸ್ ಕ್ಲಾಸ್ 6 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ 5 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಡೆಫಿನೆಟ್ಲಿ ನಿಮಗೆ ಅದರದ್ದು ಸೊಲ್ಯೂಷನ್ಸ್ಗಳು ಬರ್ತಾವೆ ನೋಡಿರಿ. ಓಕೆ, ಸಪೋಸ್ ಅವಾಗೂ ಬರಲಾಗಿತ್ತು ಅಂತಂದರೆ ತಾವು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆದ್ರಿ ಅಂದರೆ ನಾನು ಆಲ್ರೆಡಿ ಅಲ್ಲಿ ಲಿಂಕ್ ಏನು ಮಾಡ್ತೀನಿ ಅಂತಂದರೆ ಶೇರ್ ಮಾಡ್ತೀನಿ ರೀ. ಓಕೆ, ಸೊ ಹಾಗಾಗಿ ತಾವೇನು ಮಾಡಬೇಕು ಅಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಮತ್ತು ಎಲ್ಲರಿಗೂ ಒಂದು ಏನು ರಿಕ್ವೆಸ್ಟ್ ಅಂದರೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಯಾಕಂತಂದರೆ ನಾನು ಯಾವುದೇ ಒಂದು ವಿಡಿಯೋ ಬಿಟ್ಟ ಅಂದರೆ ಅದ್ರದ್ದು ನಿಮಗೆ ನೋಟಿಫಿಕೇಷನ್ ಇಮಿಡಿಯೇಟ್ಲಿ ಬರ್ತದೆ ರೀ. ಹಾಗಾಗಿ ಸಬ್ಸ್ಕ್ರೈಬ್ ಆಗೋದು ತುಂಬಾ ಅವಶ್ಯಕತೆ ಇದೆ. ಅದಷ್ಟೇ ಅಲ್ಲದೆ ನಿಮ್ಗೇನಾದ್ರೂ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ಯೂಸ್ಫುಲ್ ಆಗ್ತಾ ಇದ್ದೀವಿ ಅಂತಂದರೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ ಮತ್ತು ಒಂದು ಲೈಕ್ ಕೊಡಿರಿ. ಓಕೆನಾ? ಇದೊಂದು ರಿಕ್ವೆಸ್ಟ್ ಇದೆ ನೋಡಿರಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಅವ್ರಿಗೂ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಒಂದು ಲೈಕನ್ನು ಕೊಡಿರಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಸೊ ಇವಾಗ ನಾನು ಡೈರೆಕ್ಟ್ ಕ್ವಶನಿಗೆ ಬರ್ತೀನಿ ನೋಡಿರಿ. ಫಸ್ಟ್ ಯಾವ ಚಾಪ್ಟರ್ ಹೇಳ್ತೀನಿ ಅಂದರೆ 5th ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಲ್ಲಿ ಹೇಳ್ತೀನಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳದಾವೆ ರೀ. ಇವಿಷ್ಟೇ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನಿಮಗೆ 2 ಮಾರ್ಕ್ ಮತ್ತು 3 ಮಾರ್ಕ್ ಎರಡು ಕವರ್ ಆಗ್ತದೆ ರೀ. ಓಕೆ, ನೋಡಿರಿ ಫಸ್ಟ್ ಕ್ವಶನ್ 2 ಮಾರ್ಕಿಂದು ಫೈಂಡ್ dy/dx. ಆಲ್ಮೋಸ್ಟ್ ಅಲ್ಲಿ ಏನು ಕೇಳ್ತಾನಂದರೆ ಫೈಂಡ್ dy/dx ಅಂತ ಕೇಳ್ತಾನೆ. ಇಲ್ಲಿ ನೋಡಿರಿ ಆಲ್ರೆಡಿ ಇದು ಏನದ ನಿಮ್ಮದು 2024-25 ಮಾಡಲ್ ಕ್ವಶನ್ ಪೇಪರ್. MQ ಅಂದರೆ ಮಾಡಲ್ ಕ್ವಶನ್ ಪೇಪರಲ್ಲೇ ಕೇಳಿದ್ದಾನೆ. ಏನು ಅಂದರೆ ಡಿಫ್ರೆನ್ಷಿಯೇಟ್ x⁴sin x ವೇರ್ x is greater than 0 ವಿತ್ ರೆಸ್ಪೆಕ್ಟ್ ಟು x ಅಂತ. ಓಕೆ, ಸೊ ಇದು ಈ ಥರ ಆದರೂ ಕೇಳ್ಬೋದು. ಇಲ್ಲಾಂದರೆ ಫೈಂಡ್ dy/dx ಇಫ್ y + sin x = cos x ಅಂತ. ಇದು 2023 ಮಾರ್ಚಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದ ರೀ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಇಲ್ಲೂ ಫೈಂಡ್ dy/dx ಅಂತ ಇದೆ. ಇಫ್ y = x⁴x ವೇರ್ x is greater than 0 ಅಂತ. ಇದು 2023 ಮಾರ್ಚ್, 2020 ಮಾರ್ಚ್, 2014 ಮಾರ್ಚಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ನೋಡಿರಿ. ಓಕೆ, ಇದ್ರದ್ದು ನಿಮಗೆ ಸಾಲ್ಯೂಷನ್ ಬೇಕಾಗಿತ್ತು ಅಂದರೆ ನಾನು ಆಲ್ರೆಡಿ ಏನು ಚಾಪ್ಟರ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ನೋಡಿರಿ. ಚಾಪ್ಟರ್ ವೈಸ್ ಎಕ್ಸಸೈಸ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಹಾಗಾಗಿ ತಾವು ಅವುಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಇಫ್ 2x + 3y = sin x, ಫೈಂಡ್ dy/dx. ಇಲ್ಲಿ ಫಸ್ಟಿಗೆ ಫೈಂಡ್ dy/dx ಅಂತ ಹೇಳಿದ್ದಾನೆ ರೀ. ಓಕೆ, ಎಲ್ಲ ಸೇಮೇ ಇದೆ ನೋಡ್ರಿ. ಫಸ್ಟಿಗೆ ಫೈಂಡ್ dy/dx ಅಂತ ಹೇಳಿದಾನ, ಇಲ್ಲಿ ಲಾಸ್ಟಿಗೆ ಫೈಂಡ್ dy/dx ಅಂತ ಹೇಳಿದಾನ. ಇಲ್ಲೊಂದು ಇಕ್ವೇಷನ್ ಕೊಟ್ಟಾನ ರೀ. ಇದರ ಅರ್ಥ ಏನಂದರೆ ಆತ ಒಂದು ಇಕ್ವೇಷನ್ ಕೊಡ್ತಾನ, ಇಕ್ವೇಷನ್ ಕೊಟ್ಟು ಏನು ಮಾಡ್ಬೇಕು, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು, dy/dx ಅನ್ನು ಕಂಡುಹಿಡಿಬೇಕಂತ ಅಷ್ಟೇ ಹೇಳ್ತಾ ಇದ್ದಾನೆ ನಾವು. ಹೌದಾ? ಸೊ ತುಂಬ ಈಸಿ ಇದೆ ರೀ. ನೀವು ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ಬೇಕಂತಕ್ಕಂಥದ್ದನ್ನು ಕಲ್ಕೋರಿ. ಮತ್ತು ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ ಏನದಲ್ವ ಅವೆಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. ಫೈಂಡ್ dy/dx. ಅಗೇನ್ dy/dx ಬಂತ. ಇಫ್ y = log 7 × log x ಅಂತ ಇದೆ. ಇದು 2022 ಮಾರ್ಚ್ 15 ಜುಲೈಲಿ ಕೇಳ್ತಕ್ಕಂಥ ಕ್ವಶನ್ ಇದೆ ರೀ. ತುಂಬ ವಿದ್ಯಾರ್ಥಿಗಳು ಏನಂದರೆ ಕನ್ಫ್ಯೂಷನ್ ಇದೆ, ತುಂಬ ಭಯ ಇದೆ. ಏನು ಅಂತಂದರೆ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ತುಂಬ ಟಫ್ ಇರ್ತದೆ ಅಂಥೇಳಿ. ನಾನು ನಿಮ್ಗೆ ಹೇಳ್ತೀನಿ, ಕ್ವಶನ್ ಪೇಪರ್ ಯಾವುದೇ ಕಾರಣಕ್ಕೂ ಟಫ್ ಇರೋಂಗಿಲ್ಲ ರೀ. ಓಕೆನಾ? ಅದು ಆ್ಯಸ್ ಯೂಸ್ವಲ್ ಎವ್ರಿ ಇಯರ್ ಯಾವ ಥರ ಇರ್ತದೆ ಅದೇ ಥರ ಕ್ವಶನ್ ಪೇಪರ್ ಇರ್ತದೆ. ಹಾಗಾಗಿ ಯಾರೂ ಭಯ ಪಡ್ಲಕ್ಕೆ ಹೋಗಬೇಡ್ರಿ. ಇವೇನು ಮಾಡಲ್ ಕ್ವಶನ್ ಪೇಪರ್ ಒಂದು ಸ್ವಲ್ಪ ಡಿಫಿಕಲ್ಟ್ ಬಂದಿರ್ಬೋದು, ಬಟ್ ಆ್ಯನ್ಯುವಲ್ ಕ್ವಶನ್ ಪೇಪರ್ ಆ್ಯಸ್ ಯೂಸ್ವಲ್ ಪ್ರತಿ ವರ್ಷ ಯಾವ ಥರ ಇರ್ತದೆ ಅದೇ ಥರನೇ ಇದ್ದಿರ್ತದೆ. ಓಕೆನಾ? ಒಂದು ಕಾನ್ಫಿಡೆಂಟ್ ಬಂತ, ಭಯ ತೆಗೆದುಬಿಡ್ರಿ. ನೆಕ್ಸ್ಟ್ ಫೈಂಡ್ dy/dx ಅಂತ ಇದೆ ನೋಡ್ರಿ. ಇದು ಸುಮಾರು ಸತಿ ರಿಪೀಟ್ ಮಾಡಿದ್ದಾನೆ. ಈ ಥರ ಕ್ವಶನ್ಸನ್ನು ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಯಾವ ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿದೆ ಅಲ್ರಿ ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಅರ್ಥ ಮಾಡ್ಕೊರಿ ಯಾವ ಥರ ಬಿಡಿಸ್ಬೇಕು ಅನ್ನೋದು. ಆಮೇಲೆ ಫೈಂಡ್ dy/dx ಅಂತ ಇದೆ, ಮತ್ತೆ ಒಂದು ಇಕ್ವೇಷನ್ ಕೊಟ್ಟಿದ್ದಾನೆ ನೋಡ್ರಿ. ಎಲ್ಲ ಕಡೆ ನೋಡ್ರಿ, ನೀವು ನೋಡಿದ್ರೆ ನಿಮ್ಗೆ ಇಲ್ಲೇನು ಸಿಗ್ತಾ ಇದೆ ಅಂತಂದರೆ ಒಂದು ಇಕ್ವೇಷನ್ ಕೊಡ್ತಾ ಇದ್ದಾನೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಇಕ್ವೇಷನ್ ಇದೆ ಅಲ್ವಾ, ಇದ್ರನ್ನು dy/dx, ಇದರ ಡಿಫ್ರೆನ್ಷಿಯೇಷನ್ ಕಂಡುಹಿಡಿಬೇಕು. ಇಲ್ಲೂ ಫೈಂಡ್ dy/dx ಅಂತ ಇದೆ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಡಿಫ್ರೆನ್ಷಿಯೇಷನ್ ಮಾಡೋದನ್ನು ಕಲ್ತ್ಕೋಬೇಕು ರೀ. ತುಂಬ ಈಸಿ ಇದೆ, ಅಷ್ಟೇ ತಮಗೆ ಫಾರ್ಮುಲಾ ಬರಬೇಕು ನೋಡ್ರಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ಅದಾದ್ಮೇಲೆ ಇದು ಕ್ವಶನ್ ನೋಡ್ರಿ, 2025 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದದ. ಆಲ್ರೆಡಿ ನಾನು 2017ರಲ್ಲೇ ಕೊಟ್ಟಿದ್ದ, ಅಂದರೆ ನನ್ನ ಇಂಪಾರ್ಟೆಂಟ್ ಕ್ವಶನಲ್ಲೇ ಕೊಟ್ಟಿದ್ದೀನಿ. ಅದು ಮಾಡಲ್ ಕ್ವಶನ್ ಪೇಪರಲ್ಲೂ ಬಂದಿದೆ. ಫೈಂಡ್ dy/dx ಇಫ್ 2x + 3y = sin x ಅಂತ ನೋಡ್ರಿ. 14th ಕ್ವಶನ್ ನೋಡ್ರಿ. ನೆಕ್ಸ್ಟ್ 15th ಕ್ವಶನ್ ನೋಡ್ರಿ. ಎಕ್ಸ್ ಕೊಟ್ಟಿದ್ದಾನ, y ಕೊಟ್ಟಿದ್ದಾನ, ಪ್ರೂವ್ ದಟ್. ಈ ಥರ ಒಂದು ಸ್ವಲ್ಪ ಹೊಸದು ಕೇಳಕತ್ತಾನ ನೋಡ್ರಿ, ಪ್ರೂವ್ ದಟ್ ಅಂತ ಹೇಳಿ. ಈ ಥರನೂ 4 ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಯಾಕಂತಂದ್ರೆ ಇಲ್ಲೂ ಅದೇ ಥರ ಕೇಳಿದ್ದಾನೆ ನೋಡ್ರಿ ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ. ಹಾಗಾಗಿ ಓಕೆ, ಅದನ್ನು ಬಿಟ್ಟರೆ ಮತ್ತೆ ಆ್ಯಸ್ ಯೂಸ್ವಲ್ ನಿಮಗೆ ಇಲ್ಲಿ ಏನು ಕೇಳ್ತಾ ಇದ್ದಾನೆ ಅಂದರೆ ಫೈಂಡ್ dy/dx ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ 2 ಇಕ್ವೇಷನ್ಸ್ ಕೊಟ್ಟಿದ್ದಾನೆ ನೋಡ್ರಿ. ಓಕೆ, ಇದೊಂದು ಶೋ ದಟ್ ಇದೆ. ಈ ಥರನೂ ಕ್ವಶನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಆಯ್ತಾ? 2 ಮಾರ್ಕಿಂದು. ಇವಾಗ 3 ಮಾರ್ಕಿಂದು ಹೋಗೋಣ ಅಂತ. ಇದು ಫಸ್ಟ್ ಕೊಟ್ಟಿರ್ತಕ್ಕಂಥ ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದೆ ನೋಡ್ರಿ. ಈ ಥರ ಕ್ವಶನ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಯಾವ ಥರ ಬಿಡಿಸ್ಬೇಕು ಅನ್ನೋದು. ಫೈಂಡ್ dy/dx ಅಂತ ಮತ್ತೇನು ಕೊಟ್ಟಿದೆ ಅಂದರೆ ಇಫ್ x = a × θ - sin θ ಅಂತ ಆ್ಯಂಡ್ y = a × 1 + cos θ ಆರ್ ಶೋ ದಟ್. ನಿಮ್ಗೆ ಏನಂತ ಕೇಳ್ಬೋದು ಅಂದರೆ ಶೋ ದಟ್ ಅಂತ ಕೇಳ್ಬೋದು ಈ ಥರ. ಇಲ್ಲ ಅಂತಂದರೆ ಫೈಂಡ್ dy/dx ಅಂತ ಕೇಳ್ಬೋದು ನೋಡ್ರಿ. ರೈಟ್, ಎರಡು ಥರ ಕೇಳ್ತಾನೆ, ಎರಡು ಕ್ವಶನ್ ಒಂದೇ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ dy/dx ಅಂತ y ಕೊಟ್ಟಿದ್ದಾನೆ. ಇದು 2022 ಮಾರ್ಚ್ 2022 ಜುಲೈ 16 ಜುಲೈಲಿ ಕೇಳ್ತಕ್ಕಂಥ ಒಂದು ಕ್ವಶನ್ ಇದೆ ರೀ. ಅದನ್ನು ಬಿಟ್ಟರೆ ಫೈಂಡ್ d²y/dx² ಇಫ್ y = x³ + tan x. ಇದು 2022ರಲ್ಲಿ ಕೇಳಿದ್ದದ. ಡಬಲ್ ಡಿಫ್ರೆನ್ಷಿಯೇಷನ್ ಮಾಡೋದನ್ನು ಕಂಡುಹಿಡಿಬೇಕು ನೋಡ್ರಿ. ಓಕೆ, ಅದನ್ನು ಬಿಟ್ಟರೆ 2024ರಲ್ಲಿ ಇದು 2025 ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದದ ರೀ. ಮತ್ತು 2022 ಜುಲೈಯಲ್ಲಿ ಆಲ್ರೆಡಿ ನಾನು ಇದು ಇಂಪಾರ್ಟೆಂಟ್ ಕ್ವಶನಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಚೇಂಜಸ್ ಅಷ್ಟೇ ಅದ ನೋಡಿರಿ, ಜಾಸ್ತಿ ಏನಿಲ್ಲ, ಸೇಮ್ ಅದೇ ಥರನೇ ಬಿಡಿಸ್ಬೇಕು. ಅದಕ್ಕೆ ಹೇಳಿದ್ದೀನಿ ನಾನು, ನೀವು ಯಾವ ಥರ ಬಿಡಿಸ್ಬೇಕು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋರಿ. ಸಾಲ್ವ್ ಮಾಡ್ತಕ್ಕಂಥ ನೀವು ಒಂದು ಮೆಥಡ್ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇವುಗಳನ್ನೇ ನೀವು ಪೂರ ಕಾಪಿ ಮಾಡೋದಾಗಲಿ ರಟ್ಟ ಹೊಡೆಯೋದಾಗಲಿ ಮಾಡೋಕ್ಕೆ ಹೋಗಬೇಡ್ರಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಏನು ಕೊಟ್ಟಿದ್ದ ನೋಡ್ರಿ, ಇಫ್ x = a × cos θ + sin θ ಕೊಟ್ಟಿದ್ದಾನೆ ಆ್ಯಂಡ್ y = a × sin θ - cos θ ಅಂತ ಕೊಟ್ಟಿದ್ದಾನೆ. ಹೌದಾ? ಅದನ್ನು ಬಿಟ್ಟರೆ ಮತ್ತೆ ಯಾವ ಥರ ಕೇಳ್ಬೋದು? ಎಸ್, ಫೈಂಡ್ dy/dx ಮತ್ತೆ ಒಂದು ಇಕ್ವೇಷನ್ ಕೊಟ್ಟಿದ್ದಾನೆ 2020 ಮಾರ್ಚಲ್ಲಿ. ಇದು ಕ್ವಶನ್ ಅದ ನೋಡ್ರಿ. ಫೈಂಡ್ dy/dx xy = e⁻x - y ಅಂತ ನೋಡ್ರಿ. ಮತ್ತೆ ಇದೇ ಕ್ವಶನ್ ಬಂದಿದೆ ನೋಡ್ರಿ. ಎಸ್,
ಅದೇ ಕ್ವಶನ್ಸೇ ಬರ್ತಾವ್ರಿ. ಅರ್ಥ ಆಯ್ತಾ? ಹಾಗಾಗಿ ಇವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ನೀವು ಚೆನ್ನಾಗಿ ತಿಳ್ಕೊರಿ. 28th ಕ್ವಶನ್ ನೋಡ್ರಿ, ಮತ್ತೆ ಇಲ್ಲಿ 2 ಇಕ್ವೇಷನ್ ಕೊಟ್ಟಿದ್ದಾನೆ, ಮತ್ತೆ ಪ್ರೂವ್ ದಟ್ ಅಂತ ಇದ್ದಾನೆ. ಮತ್ತೆ ಇಲ್ಲಿ ಡಿಫ್ರೆನ್ಷಿಯೇಟ್ sin ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು e ಟು ದಿ ಪವರ್ ಕಾಸ್ ಎಕ್ಸ್ ಅಂತ ಹೇಳ್ತಾ ಇದ್ದಾನೆ. ಅಗೇನ್ ಮತ್ತೆ ನೋಡ್ರಿ ಇಲ್ಲಿ 30th ಕ್ವಶನ್ ಫೈಂಡ್ dy ಬೈ dx ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಇಲ್ಲಿ 2 ಇಕ್ವೇಷನ್ ಕೊಟ್ಟಿದ್ದಾನೆ. ಎಸ್, ಒಂದು ಎಕ್ಸ್ ಈಕ್ವಲ್ ಟು ಕೊಟ್ಟಿದ್ದಾನೆ, ಇನ್ನೊಂದು ವಾಯ್ ಈಕ್ವಲ್ ಟು ಕೊಟ್ಟಿದ್ದಾನೆ. ಅದಾದ್ಮೇಲೆ ಕ್ವಶನ್ ನಂಬರ್ 31 ನೋಡ್ರಿ, ಎಕ್ಸ್ ಕೊಟ್ಟಿದ್ದಾನೆ, ವಾಯ್ ಕೊಟ್ಟಿದ್ದಾನೆ, ಅಗೇನ್ ಶೋ ದಟ್ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಬಿಟ್ಟರೆ ಮತ್ತೆ ಒಂದು ಯಾವ ಥರ ಕ್ವಶನ್ ಕೇಳಿದಾನಪ್ಪ 2025 ಒಂದು ಮಾಡಲ್ ಕ್ವಶನ್ ಪೇಪರಲ್ಲಿ, ಅಂದರೆ ಫೈಂಡ್ dy ಬೈ dx ಅಂತ. ಇಫ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಈಕ್ವಲ್ ಟು 81 ಅಂತ ನೋಡ್ರಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ, 3 ಮಾರ್ಕಿಂದು. ಇಫ್ y ಈಕ್ವಲ್ ಟು 3 ಇಂಟು e ಟು ದಿ ಪವರ್ 2x ಪ್ಲಸ್ 2 ಇಂಟು e ಟು ದಿ ಪವರ್ 3x ಪ್ರೂವ್ ದಟ್ ಅಂತ ಹೇಳ್ತಾ ಇದ್ದಾನೆ. ನೀವು ಎಲ್ಲ ನೋಡೋಕಂದ್ರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಒಂದು ಸಪ್ರೇಟ್ ನೋಟ್ಬುಕ್ ಮಾಡಿರಿ. ಏನು ಮಾಡಬೇಕು? ಒಂದು ಸಪ್ರೇಟ್ ನೋಟ್ಬುಕ್ ಮಾಡಿ ಆ ನೋಟ್ಬುಕ್ಕಲ್ಲಿ ತಾವು ಎಲ್ಲವನ್ನ ನೀಟಾಗಿ ಸಾಲ್ವ್ ಮಾಡಿರಿ. 2 ಮಾರ್ಕಿಂದ ಒಂದು 7 ಕ್ವಶನ್ಸ್ಗಳು ಕವರ್ ಆಗಂಗೆ ಒಂದು 5-6 ಚಾಪ್ಟರ್ದು ಪ್ರಾಕ್ಟೀಸ್ ಮಾಡಿರಿ. 3 ಮಾರ್ಕಿಂದು ಒಂದು 7 ಕ್ವಶನ್ಸ್ ಕವರ್ ಆಗಂಗೆ 5ರಿಂದ 6 ಚಾಪ್ಟರ್ಸ್ಗಳನ್ನು ಕವರ್ ಮಾಡಿರಿ. ಓಕೆ, ನಾ ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಚೆನ್ನಾಗಿ ಬಿಡಿಸ್ರಿ, ಅರ್ಥ ಮಾಡ್ಕೋರಿ ಸಪ್ರೇಟ್ ನೋಟ್ಬುಕ್ದಾಗ. ಅದು ಏನಾಗ್ತದೆ ಅಂದರೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಇದಿರ್ತದಲ್ವಾ, ಸೊ ಆ್ಯನ್ಯುವಲ್ ಎಕ್ಸಾಮ್ ಇದ್ದಾಗ ಈಸಿಯಾಗಿ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ಒಂದು ಸಪ್ರೇಟ್ ನೋಟ್ಬುಕ್ದಾಗ ಬರೆದ್ರಿ ಅಂದ್ರೆ. ನೆಕ್ಸ್ಟ್ ನೋಡ್ರಿ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿಂದು. ಇಲ್ಲಿ ನಿಮಗೆ 2 ಮಾರ್ಕಿಂದ 2 ಕ್ವಶನ್ಸ್ಗಳು ಬರ್ತಾವೆ, ಅಂದರೆ 4 ಮಾರ್ಕ್ ಬರ್ತದೆ ಪ್ಲಸ್ 3 ಮಾರ್ಕಿನ ಒಂದು ಕ್ವಶನ್ ಬರ್ತದೆ ನೋಡ್ರಿ. ಓಕೆನಾ? ಇದನ್ನು ತುಂಬ ಈಸಿ ಇದೆ ರೀ. ಫಸ್ಟ್ ಒಂದು ನೋಡ್ರಿ, ಕ್ವಶನ್ ನೋಡ್ರಿ ಯಾವ ಥರ ಕೇಳ್ತಾರೆ ಅಂದರೆ, ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಗಿವನ್ 2x ಸ್ಕ್ವೇರ್ ಮೈನಸ್ 3x ಈಸ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ. ಸೇಮ್ ಇದೇ ಕ್ವಶನ್ ಅದ, ಅಷ್ಟೇ ನಿಮಗೆ ಇಲ್ಲಿ ಎಫ್ ಆಫ್ ಎಕ್ಸ್ ಅಂತಕ್ಕಂಥ ಇಕ್ವೇಷನ್ ಚೇಂಜ್ ಮಾಡಿದ್ದಾನೆ ನೋಡ್ರಿ. ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 6 ಈಸ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್. ಅದನ್ನು ಬಿಟ್ಟರೆ ಈ ಥರ ಒಂದು ಕ್ವಶನ್ ಕೇಳಿದ್ದಾನೆ ನೋಡ್ರಿ, ಅದು ಒಂದು ಫೈಂಡ್ ದ ಇಂಟರ್ವಲ್ಸ್ ಅಂತ ಕೇಳ್ತಾನೆ, ಇಲ್ಲ ಅಂತಂದರೆ ಫೈಂಡ್ 2 ನಂಬರ್ಸ್ ಅಂತ ಕೇಳ್ತಾನೆ ನೋಡ್ರಿ. ಓಕೆ, ಹೂ ಸಮ್ ಇಸ್ 24, ಹೂಸ್ ಪ್ರಾಡಕ್ಟ್ ಈಸ್ ಆ್ಯಸ್ ಲಾರ್ಜ್ ಆ್ಯಸ್ ಪಾಸಿಬಲ್ ಅಂತ ಹೇಳ್ತಾ ಇದ್ದಾನೆ. ಇದು ನೋಡ್ರಿ ಮ್ಯಾಕ್ಸಿಮಮ್ ಟೈಮ್ ರಿಪೀಟ್ ಆಗಿದೆ. ಇಂಥ ಕ್ವಶನ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ ಹೇಳಿದ್ದೀನಲ್ವಾ, ಫೈಂಡ್ ದ ಇಂಟರ್ವಲ್ಸ್ ಅಂತ ಕೇಳ್ತಾನೆ. ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಫೈಂಡ್ ದ 2 ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಈಸ್. ಎರಡೇ ಥರ ಕ್ವಶನ್ಸ್ಗಳನ್ನ ಕೇಳ್ತಾನೆ ನೋಡ್ರಿ, ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಅಥವಾ ಫೈಂಡ್ ದ ಇಂಟರ್ವಲ್ ಅಂತಕ್ಕಂಥ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಓಕೆ, ಈ ಥರ ಕ್ವಶನ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ರೈಟ್, ಆಯಿತಾ? ಸೊ ಅದನ್ನು ಬಿಟ್ಟರೆ ಇದೊಂದು ಹೊಸದು ಆ್ಯಡ್ ಮಾಡ್ಯಾನ ನೋಡ್ರಿ 2025ರಲ್ಲಿ. ಈ ಥರ ಕ್ವಶನ್ ಏನು 2 ಮಾರ್ಕಿಗೆ ಬರೋಂಗಿಲ್ಲ. ಇವಾಗ 3 ಮಾರ್ಕಿಗೆ ಹೋಗೋಣ ಅಂತ. 3 ಮಾರ್ಕಿಂದ ಒಂದು ಕ್ವಶನ್ ಬರ್ತದೆ ರೀ. ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೋರಿ. ದ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್ ಎಟ್ ರೇಟ್ ಆಫ್ 5 centimeter per minute ಆ್ಯಂಡ್ ದ ವಿಡ್ತ್ y ಈಸ್ ಇನ್ಕ್ರೀಸಿಂಗ್ at the rate of 4 centimeter per minute when x equal to 8 centimeter, y equal to 6 centimeter. Find the rates of change of the perimeter and the area of the rectangle. ಇಲ್ಲಿ ಪೆರಿಮೀಟ್ರ್ ಮತ್ತು ಏರಿಯಾ ಏನಾಗ್ತಾವ ಅಂದರೆ ಚೇಂಜ್ ಆಗ್ತಾವಂತ್ರಿ. ಓಕೆ, ನೆಕ್ಸ್ಟ್ ಕ್ವಶನ್, ಇದರದೆಲ್ಲ ಸಾಲ್ಯೂಷನ್ಸ್ ನಾನು ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ. ತಾವೇನಾದ್ರೂ ನೋಡಿದಿಲ್ಲ ಅಂದರೆ ನೋಡಿರಿ. ಇನ್ನೂ ನಿಮಗೆ ಸಾಕಷ್ಟು ಟೈಮ್ ಅದ ರೀ, ಇನ್ನೂ 7 to 8 ಡೇಸ್ ಅದ. ಬರೀ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ಟೆಪ್ ವೈಸ್ ಹಂತವಾಗಿ ಒಂದು ಪ್ರಾಕ್ಟೀಸ್ ಮಾಡಿರಿ, ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ದ ಲೆಂತ್ ಎಕ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3 centimeter per minute. ಇಲ್ಲಿ 5 centimeter per minute ಇದೆ ರೀ, 3 centimeter per minute ಕೊಟ್ಟಿದ್ದಾನೆ. ಆ್ಯಂಡ್ ದ ವಿಡ್ತ್ y ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 centimeter per minute when x is equals to 10, y equal to 6 centimeter. Find the rate of change of perimeter area of the rectangle. ಇದನ್ನು ತುಂಬ ಇಂಪಾರ್ಟೆಂಟ್ ಅದ ನೋಡಿರಿ, ಸುಮಾರು ಸತಿ ಕೇಳಿದ್ದಾನೆ. ಮತ್ತು ಇದು 2025 ಒಂದು ಮಾಡಲ್ ಕ್ವಶನ್ ಪೇಪರಲ್ಲೂ ಕೇಳಿದ್ದದ ನೋಡಿರಿ. ನಾ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಲ್ವ, ಅವನು ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿದ್ದಾವೆ. ಶೋ ದಟ್ ಆಲ್ ದ ರೆಕ್ಟ್ಯಾಂಗಲ್ಸ್ ಇನ್ಸ್ಕ್ರೈಬ್ಡ್ in a given fixed circle the square has maximum area. ಇದೊಂದು ಸ್ವಲ್ಪ ಏನೋ ಮಿಸ್ ಆಗ್ಯದ್ರಿ, ಇರಲಿ.
ನೆಕ್ಸ್ಟ್ ನೋಡ್ರಿ, ಪ್ರೂವ್ ದಟ್ ದ ವ್ಯಾಲ್ಯೂಮ್ ಆಫ್ ದ ಲಾರ್ಜೆಸ್ಟ್ ಕೋನ್ ದಟ್ ಕ್ಯಾನ್ ಬಿ ಇನ್ಸ್ಕ್ರೈಬ್ಡ್ ಇನ್ ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್ ಈಸ್ 8/27 ಆಫ್ ದ ವ್ಯಾಲ್ಯೂಮ್ ಆಫ್ ಸ್ಪಿಯರ್. ಎಷ್ಟು? ಎಸ್. ನೆಕ್ಸ್ಟ್ ಕ್ವಶನ್, ಸ್ಯಾಂಡ್ ಈಸ್ ಪೌರಿಂಗ್ ಫ್ರಮ್ ಎ ಪೈಪ್ at the rate of 12 cm³ per second. The falling sand ಫಾರ್ಮ್ಸ್ ಎ ಕೋನ್ ಆನ್ ದ ಗ್ರೌಂಡ್. ಇವೆಲ್ಲ ಕ್ವಶನ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ತಾವು ನೋಡ್ರಿ, ತುಂಬ ಇಂಪಾರ್ಟೆಂಟ್ ಅದ, ಇಂಟ್ರೆಸ್ಟಿಂಗ್ ಅದಾವ ರೀ. ಆಲ್ವೇಸ್ 1/6 ಆಫ್ ದ ರೇಡಿಯಸ್ ಆಫ್ ದ ಬೇಸ್ ಅಂತ. ಹೌ ಫಾಸ್ಟ್ ಈಸ್ ದ ಹೈಟ್ ಆಫ್ ದ ಸ್ಯಾಂಡ್ ಕೋನ್ ಇನ್ಕ್ರೀಸಿಂಗ್ ವೆನ್ ಹೈಟ್ ಈಸ್ 4 cm ಅಂತ. ಇಲ್ಲೊಂದು ಪೈಪ್ ಕೊಟ್ಟಿದ್ದಾನ. ಈ ಪೈಪ್ ಅಂದ ನಾವು ಸ್ಯಾಂಡ್ ಅಂದರೆ ಉಸುಕನ್ನು ಹಾಕ್ಬೇಕ್ರಿ. ಉಸುಕ್ ಹಾಕೋತ ಹೋದಂಗೆ ನಮ್ಗೆ ಅಲ್ಲಿ ಏನು ಬರ್ತಂದ್ರೆ ಕೋನ್ ಬರ್ತದೆ ನೋಡ್ರಿ. ಈ ಥರ ಕೊಟ್ಟಿದ್ದಾನ, ನೋಡ್ರಿ ಅದೇನಿದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ನಂಬರ್ 15, ಎ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ದ ಕರ್ವ್ y6y = x³ + 2. ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ ಎಟ್ ವಿಚ್ ದ y ಕೋಆರ್ಡಿನೇಟ್ ಈಸ್ ಚೇಂಜಿಂಗ್ 8 times ಆ್ಯಸ್ ಫಾಸ್ಟ್ ಆ್ಯಸ್ ದ ಕೋಆರ್ಡಿನೇಟ್ ಅಂತ. ಇದು 2018 ಜುಲೈ 15 ಮಾರ್ಚಲ್ಲಿ ಕೇಳ್ತಕ್ಕಂಥ ಕ್ವಶನ್ ಅದ. ನೆಕ್ಸ್ಟ್ 16ನೇ ಕ್ವಶನ್ ನೋಡ್ರಿ, 17ನೇ ಕ್ವಶನ್ ನೋಡ್ರಿ, 18ನೇ ಕ್ವಶನ್ ಇದು 2025 ಮಾಡಲ್ ಕ್ವಶನ್ ಪೇಪರಲ್ಲಿದೆ ಅದು ನೋಡ್ರಿ. ಆ್ಯಕ್ಚುಲಿ ಇದು 2 ಮಾರ್ಕಿನ ಕ್ವಶನ್. ಈತ ಏನು ಮಾಡಿದಾನಂದರೆ 3 ಮಾರ್ಕಿಗೆ ಕೊಟ್ಟಿದ್ದಾನೆ. ಇವೆರಡು ಕ್ವಶನ್ಸ್ಗಳು 2 ಮಾರ್ಕಿಂದ ಇದ್ದಾವೆ, ಬಟ್ ಮಾಡಲ್ ಕ್ವಶನ್ ಪೇಪರಲ್ಲಿ ಏನು ಮಾಡಿದಾನಂದರೆ 3 ಮಾರ್ಕಿಗೆ ಕೊಟ್ಟಿದ್ದಾನೆ ನೋಡ್ರಿ. ಹೌದಾ? ಹೀಗೆ ನೋಡಿರಲ್ವ ನೀವು, ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್, ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಮಾಡೋದು ಇವಾಗ ನೋಡಿದ್ರಲ್ವ. ಸೊ ಹಾಗಾಗಿ 2 ಮಾರ್ಕಿನ 3 ಮಾರ್ಕಿಗೆ ಕೊಟ್ಟಿದ್ದಾನೆ, ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಸೊ ನಾನು ಮುಂದಿಂದು ವಿಡಿಯೋಲಿ ಏನು ಅಂದರೆ ವೆಕ್ಟರ್ ಆಲ್ಜಿಬ್ರಾ ಬಗ್ಗೆ ಹೇಳ್ಕೊಡ್ತೀನಿ ಅಂತ. ಓಕೆನಾ? ಸೊ ಇನ್ನೂ ಯಾವೆಲ್ಲ ಚಾಪ್ಟರ್ಸ್ಗಳದ ಎಲ್ಲನೂ ಹೇಳ್ಕೊಡ್ತೀನಿ. ಆಲ್ರೆಡಿ ನಾನು ಎಲ್ಲ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳಿದ್ದೀನಿ ರೀ. ಓಕೆ, ಅಷ್ಟೇ ತಾವೇನಾದರೂ ನೋಡಿದಿಲ್ಲ ಅಂದರೆ ಈಗ ಕೂಡಲೇ ಹೋಗಿ ನೋಡಿರಿ. ಪ್ರತಿಯೊಂದು ಚಾಪ್ಟರ್ದೂ ಹೇಳಿದ್ದೀನಿ. 2 ಮಾರ್ಕಿಂದ ಹೇಳಿದ್ದೀನಿ, 3 ಮಾರ್ಕಿಂದ ಹೇಳಿದ್ದೀನಿ, 4 ಮಾರ್ಕಿಂದ ಹೇಳಿದ್ದೀನಿ, 5 ಮಾರ್ಕಿಂದ ಹೇಳಿದ್ದೀನಿ, ಮತ್ತು 6 ಮಾರ್ಕಿಂದ ಹೇಳಿದ್ದೀನಿ, ಚಾಪ್ಟರ್ ವೈಸ್. ಓಕೆ, ಅದು ಅಷ್ಟೇ ಅಲ್ಲದೆ ಅದರದ್ದು ಸಾಲ್ಯೂಷನ್ಸ್ಗಳನ್ನೂ ಸಿಗ್ತಾವೆ ರೀ ನಿಮಗೆ. ರೈಟ್? ಸೊ ಯಾರೂ ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಒಂದು ವಿಡಿಯೋ ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗ್ತಂತ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.